ಹುಬ್ಳಿಯಲ್ಲಿ ನಡೆದಿರ್ತಕ್ಕಂಥ ಫ್ಲೈಓವರ್ ಕಾಮಗಾರಿ ಬಗ್ಗೆ ಸಂಪೂರ್ಣವಾಗಿ ವಿಸ್ತೃತವಾಗಿ ಪರಿಶೀಲನೆ ಮಾಡ್ತಕ್ಕಂಥ ಕೆಲಸವನ್ನು ನನ್ನ ಜೊತೆ ತಾವು ಕೂಡ ಎಲ್ಲರೂ ಸುಮಾರು 2 ಕಿಲೋಮೀಟರಷ್ಟು ನಡೆದು ಎಲ್ಲ ಕಾಮಗಾರಿಗಳ ವೀಕ್ಷಣೆಯನ್ನು ಕೂಡ ನಾವು ಮಾಡಿದ್ದೇವೆ. ಈಗ ಆಗಬೇಕಾಗಿರ್ತಕ್ಕಂಥದ್ದು ಈಗಾಗಲೇ ಪಾಟೀಲ್ ಅವರು ಹೇಳಿದಾಗೆ ದೇಸಾಯಿ ಕ್ರಾಸ್ನಲ್ಲಿ ಏನು ನಮ್ಮ ರಿಟೈನಿಂಗ್ ವಾಲ್ ರೆಡಿ ಆಗಬೇಕಾಗಿತ್ತು. ಈಗಾಗಲೇ ಆ ಕಾಮಗಾರಿಗಳನ್ನು ಎರಡೂ ಸೈಡ್, ಈ ಕಡೆ ದೇಸಾಯಿ ಮನೆ ಕಡೆ ಆಗಲಿ, ಈ ಕಡೆ LIC ಕಡೆ ಆಗಲಿ, ಎರಡೂ ಸೈಡು ಕೂಡ ಲಾಸ್ಟ್ ಕಳೆದ 15 ದಿವಸದಿಂದ ನಾವು ಮೀಟಿಂಗನ್ನು ಮಾಡಿದ್ವಿ. ಎಲ್ಲ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಹಿರಿಯ ಅಧಿಕಾರಿಗಳನ್ನು, ಕಾಂಟ್ರಾಕ್ಟರ್ಸನ್ನು ಎಲ್ಲರನ್ನೂ ಕರೆದು ಕೂಡ ಮಾಡಿದ್ವಿ. ಮತ್ತು ಎಲ್ಲನೂ ಕೂಡ ಟೈಮ್ ಶೆಡ್ಯೂಲ್ನಲ್ಲಿ ಆಗಬೇಕನ್ನೋಂಥ ಆಗ್ರಹವನ್ನು ಕೂಡ ನಾವು ಭಾಳ ಸ್ಪಷ್ಟವಾಗಿ ಮಾಡಿದ್ವಿ. ನಾವು ಏನು ಕಳೆದ ಸಲ ಡಿಸೆಂಬರ್ ಅಂತಂದ ಹೇಳಿಕೆಯನ್ನು ಕೊಟ್ಟಿದ್ವಿ ಮುಗಿಸ್ಬೇಕನ್ನೋಂಥದ್ದನ್ನು, ಅದಕ್ಕೆ ಆ್ಯಸ್ ಆನ್ ಡೇಟ್ ಆಲ್ಸೋ ವಿ ಆರ್ ವೆರಿ ಸ್ಟಿಕ್ ಆನ್. ಅದ್ರ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಎರಡನೇ ಅಭಿಪ್ರಾಯ ಇಲ್ಲ. ಡಿಸೆಂಬರ್ ಒಳಗಡೆ ನಾವು ಮುಗಿಬೇಕನ್ನೋಂಥದ್ದಕ್ಕೆ ಅಷ್ಟೇ ಕಟ್ಟುನಿಟ್ಟಾಗಿ ಹೇಳಿದ್ದೇವೆ. ಮತ್ತು ಅಧಿಕಾರಿಗಳಿಗೆ ಟೈಮ್ ಶೆಡ್ಯೂಲನ್ನು ಕೂಡ, ಇವತ್ತು ಅಧಿಕಾರಿಗಳು ಇದ್ದಾರೆ, ಕಾಂಟ್ರಾಕ್ಟರ್ಸ್ ಇದ್ದಾರೆ, ಎಲ್ಲರೂ ಕೂಡ ಟೈಮ್ ಶೆಡ್ಯೂಲ್ ಲಿಮಿಟ್ನಲ್ಲಿ ಎಲ್ಲ ಕೆಲಸ ಆಗಬೇಕು ಅನ್ನೋಂಥದ್ದನ್ನು ಹೇಳಿದ್ವಿ. ಮತ್ತು ಕಳೆದ ಸಲ ನಾವೆಲ್ಲರೂ ಕೂಡಿದಾಗೂ ಹೇಳಿದ್ವಿ, ನಾವು ಮೇಲ್ಗಡೆ ಕೆಲಸ ಎಲ್ಲೆಲ್ಲಿ ಮುಗಿತೈತಿ ಇಮಿಡಿಯೇಟಾಗಿ ಅಲ್ಲಿ ರೋಡ್ ಕೆಲಸ ಆಗಬೇಕನ್ನೋಂಥದ್ದನ್ನು ಕೂಡ ನಾವು ಹೇಳಿದ್ವಿ. ಈಗ ಸುಮಾರು 2 ಸೈಡ್ ಹಿಡಿದ್ರೆ 3-3.5 ಕಿಲೋಮೀಟರ್ನಷ್ಟು ರೋಡನ್ನು ಕಂಪ್ಲೀಟ್ ಮಾಡಿವಿ. IT ಪಾರ್ಕ್ಲಿಂದ ಹಿಡ್ಕೊಂಡು ಹೊಸ ಬಸ್ ಸ್ಟ್ಯಾಂಡ್ವರೆಗಿನ ಅಲ್ಲಿಗೆ ಒಂದು ಸೈಡು ಮತ್ತು ಇನ್ನೊಂದು ಸೈಡ್, 2 ಸೈಡು ಕೂಡ ಅಲ್ಲಿ ಕಂಪ್ಲೀಟ್ ಆಗಿದೆ. ಅದೇ ರೀತಿ ಚೆನ್ನಮ್ಮ ಸರ್ಕಲ್ಲಿಂದ ಹಿಡ್ಕೊಂಡು ಕೇಶವಪುರ ರೋಡ್ಗೆ ಹೋಗುವಂಥದ್ದನ್ನು ಅಲ್ಲಿ ಕೂಡ ಆಲ್ಮೋಸ್ಟ್ ರೋಡಲ್ಲಿ ಕಂಪ್ಲೀಟ್ ಆಗುವಂಥದ್ದು ಆಗಿದೆ. ನಡುವೊಂದಿಷ್ಟು ಎಲ್ಲಿ ಜಂಕ್ಷನ್ ಪಾಯಿಂಟ್ ಬಂದಿದೆ ಅಲ್ಲಿ ಅಷ್ಟು ಬಿಟ್ಟು ಉಳಿದಿರ್ತಕ್ಕಂಥ ಕಾಮಗಾರಿಗಳನ್ನು, ಅಂದರೆ ರೋಡ್ ಕಾಮಗಾರಿಗಳನ್ನು ಕೂಡ ಮುಗಿಸುವಂಥದ್ದನ್ನು ಆಗಿದೆ. ಈಗ ಮೇಜರಾಗಿ ಇರ್ತಕ್ಕಂಥದ್ದು ಚೆನ್ನಮ್ಮ ಸರ್ಕಲ್ನಲ್ಲಿ ರೋಟ್ರು ಅಥವಾ ಈಗೇನು ಹೇಳಿದರು ಬಾಕ್ಸ್ ಗರ್ಡರ್ ಏನು ಮಾಡಬೇಕನ್ನೋಂಥದ್ದು, ಆ ಗರ್ಡರ್ಗಳನ್ನು ನಾನು ಕಳೆದ ಸಲ ಅವ್ರು ಕೂಡ ಅಧ್ಯಯನ ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ಅಲ್ಲೇ ನಿಂತು ಅಲ್ಲೇ ಮಾಡಬೇಕನ್ನುವಂಥದ್ದನ್ನು, ಈಗ ಹೆಂಗೆ ಈ ಗರ್ಡರ್ ರೆಡಿಯಾಗಿ ತೊಗೊಂಬಂದು ಹಾಕೋಕ್ಕಾಗತ್ತಾ, ಅದು ಆ ಥರ ಆಗಲ್ಲ, ಅಲ್ಲೇ ನಾವು ರೆಡಿ ಮಾಡಿ ಅಲ್ಲೇ ಹಾಕಬೇಕಾದಂಥ ವ್ಯವಸ್ಥೆ ಐತೆ ಅಂತ ಹೇಳಿದಾಗ ಈಗ ಒಂದು ಪೋರ್ಷನ್ ಮೇಜರ್ ಏನು ದೊಡ್ಡ ನಮ್ಮದು ಆರ್ಚ್ ಬರುವಂಥದ್ದಿತ್ತು, ಅದಕ್ಕೀಗ ಪ್ಲಾಂಟೇಷನ್ಗೆ ಏನು ಕೆಳಗಡೆ ರೆಡಿ ಆಗಬೇಕಾಗಿತ್ತು ಆ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಮತ್ತು ಇನ್ನೂ 2 ಕೂಡ ಆಗಬೇಕಾಗಿತ್ತು. ಈಗಾಗಲೇ ನಾವು ಅದಕ್ಕೆ ಯೋಚನೆ ಮಾಡಿ ಟೆಕ್ನಾಲಜಿಯನ್ನು ಏನು ಹೊಸ ಟೆಕ್ನಾಲಜಿ ಬರ್ತಾಯಿದೆ ಅದ್ರ ಬಗ್ಗೆ ಸ್ವಲ್ಪ ಬಳಸ್ಕೊಂಡು ಅಲ್ಲಿ ಲೇಟ್ ಆಗಲಾರ್ದಂಗೆ ಮಾಡಿರಿ ಅನ್ನೋಂಥದ್ದನ್ನು ಕೂಡ ಹೇಳಿದ್ದೀವಿ. ಅಲ್ಲಿ ಗರ್ಡರ್ ಬಗ್ಗೆ ಕೂಡ ಅವ್ರು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. 2 ಗರ್ಡರ್ ಹಾಕಿ ಉಳಿದಿದ್ದು ಎಷ್ಟು ಉಳಿತೈತೆ ಅದಕ್ಕೆ ರೋಟರ್ ಮಾಡಬೇಕು ಅನ್ನೋಂಥದ್ದು, ಬಾಕ್ಸ್ ಗರ್ಡರ್ ಮಾಡಬೇಕು ಅನ್ನೋಂಥ ಯೋಚನೆಯನ್ನು ಕೂಡ ಇಟ್ಕೊಂಡಿದ್ದಾರೆ. ಈಗ ನಮ್ಮದು ಆಲ್ಮೋಸ್ಟ್ IT ಪಾರ್ಕ್ವರೆಗೂ ಕೂಡ IT ಪಾರ್ಕ್ಲಿಂದ ಹಿಡ್ಕೊಂಡು ಅಲ್ಲಿ ಮಠ ಪೂರ್ತಿ ಚೆನ್ನಮ್ಮ ಸರ್ಕಲ್ ಮಠ ಈ ಪೋರ್ಷನ್ ಕಂಪ್ಲೀಟ್ ಆಗಿದೆ. ಮೇಲಿನ ಕೆಲಸ ಎಲ್ಲ ಕಂಪ್ಲೀಟ್ ಆಗಿದೆ. ಇನ್ನು ಫಿನಿಶಿಂಗ್ ವರ್ಕ್ ಅಂತ ಏನಂತೇವೆ ಆ ಫಿನಿಶಿಂಗ್ ವರ್ಕಿಗೂ ಕೂಡ ಎಲ್ಲನೂ ಕೊಟ್ಕೊಂಡಿದ್ದೇವೆ. ಎಲ್ಲ ಫಾಸ್ಟ್ ಆಗಬೇಕು ಅನ್ನೋಂಥದ್ದನ್ನು ಕೂಡ ಹೇಳಿದ್ದೇವೆ. ಮತ್ತು ಇವತ್ತೊಂದು ರೀತಿಯಿಂದ ಮಾಡಿದ್ದು ಒಳ್ಳೆಯದಾಯ್ತು. ಒಂದು ಕಡೆ ನಮಗೇನು ಗಟ್ರ್ಗಳನ್ನು ನಾವು ನೋಡಿದ್ವಿ, ಓಪನ್ ಡ್ರೈನ್ಗಳನ್ನು ನೋಡಿದ್ವಿ, ಹೊಸ ಬಸ್ ಸ್ಟ್ಯಾಂಡ್ ಕಡೆ ಸರಿಯಾಗಿಲ್ಲ ಅನ್ನೋಂಥದ್ದನ್ನು ಕೂಡ ಈಗ ನಾನು ಇವತ್ತು ಗಮನಿಸಿದ್ದೇನೆ. ಮತ್ತು ತಕ್ಷಣ ಮಾಡಿರ್ತಕ್ಕಂಥ ಗಟ್ರ್ ಒಡೆದು ಹೊಸ ಗಟ್ರ್ ಮಾಡಬೇಕು. ಯಾಕಂದ್ರೆ ನಮಗೆ ರೋಡ್ ಬಿಡ್ತು ಎಷ್ಟು ಹೆಚ್ಚಿಗೆ ಸಿಗುತ್ತೆ, ಆಮೇಲೆ ಪ್ಲಾಟ್ಫಾರ್ಮ್ಗೆ ಏನು ಸಿಗುತ್ತೆ ಅದು ಸಿಗಲಿ, ಆದರೆ ರೋಡ್ ಬಿಡ್ತು ಹೆಚ್ಚಿಗೆ ಮಾಡೋಕ್ಕಾಗಬೇಕಾಗಿದ್ದ ಕಾರಣಕ್ಕಾಗಿ ಈಗ ಅಧಿಕಾರಿಗಳಿಗೆ ಸೂಚನೆ ಏನು ಕೊಟ್ಟಿದ್ದಾರೆ ಅವರು ಕೂಡ ಒಪ್ಕೊಂಡಿದ್ದಾರೆ. ನಾವು ಒಡೆದನ್ನು ಹೊಸ ಗಟ್ರ್ ನಾವು ಮಾಡ್ತೇವೆ ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದಾರೆ. ತದನಂತರ ಇಲ್ಲಿ ಹೊಸೂರು ಸರ್ಕಲ್ಲಿಂದ ಮತ್ತು ಗೋಕುಲ್ ರೋಡ್ವರೆಗೆ ಏನಿತ್ತು ಮೇಲೆ ಅಲ್ಲಿ ಸಾಕಷ್ಟು ಕಾಮಗಾರಿಗಳು ಉಳಿದಿದ್ದು ಲಾಸ್ಟ್ ಟೈಮ್ ಹೋದಾಗ, ಈಗ ಅವನ್ನೆಲ್ಲವನ್ನು ಕೂಡ ಹಂತವಾಗಿ ಮುಗಿಸ್ತಕ್ಕಂಥದ್ದಾಗ, ಅಂದರೆ ಬೇರೆ ಬೇರೆ ಮ್ಯಾನ್ ಪವರ್ಗಳನ್ನು ತೊಗೊಂಡು 2-3 ಟೀಮ್ಗಳನ್ನು ಅಡ್ಜಸ್ಟ್ ಮಾಡಿ ಹಾಕಬೇಕಂತ ಹೇಳಿದ್ವಿ. ಅದ್ರ ಪ್ರಕಾರ ಮಾಡುವಂಥ ಪ್ರಯತ್ನವನ್ನು ಕೂಡ ಅವ್ರು ಮಾಡ್ತಾಯಿದ್ದಾರೆ. ಕೆಲವೊಂದು ಕಾರಣಕ್ಕಾಗಿ ಕಳೆದ ಸಲ ನಾನು ಅವ್ರ ಜೊತೆ ಕೂತು ಮಾತಾಡಿದಾಗ ಒಂದು ಅವ್ರಿಗೆ ಏನು ಇವತ್ತು ಯಾರ್ಡ್ ಮಾಡಿದ್ರು, ಆ ಯಾರ್ಡ್ನಲ್ಲಿ ಸ್ವಲ್ಪ ಸಮಸ್ಯೆಗಳಾಗಿದ್ವು ಅಂತಂದು ಹೇಳಿದರು. ಯಾರ್ಡ್ ಶಿಫ್ಟ್ ಆಗೈತಿ, ಈಗ ಆಲ್ಮೋಸ್ಟ್ ಶಿಫ್ಟ್ ಮಾಡಿ ಬೇರೆ ಕಡೆ ಮಾಡ್ಕೊಳೋಂಥದ್ದನ್ನು ಆಗ್ಯಾರ. ಮತ್ತು ಈಗ ಹೊಸೂರ್ಲಿಂದ ನಮ್ಮದೇನು ಇಲ್ಲಿಂದ ಆಗುತ್ತೋ ಇಲ್ಲಿನೂ ಇನ್ನೂ 8 ಗರ್ಡ್ಗಳೇ ಲಾಂಚ್ ಆಗಬೇಕಾಗಿತ್ತು. ನಾನು ಮೊನ್ನೆ ಭಾಳಷ್ಟು ಜೋರು ಮಾಡಿದ್ದಾರೆ, ನೀವು ಇಮಿಡಿಯೇಟ್ ಮಾಡಂತಂದಾಗ ಗಾಡಿ ಲೋಡ್ ಮಾಡಿದ್ದು ಕೂಡ ನನಗೆ ವಿಡಿಯೋ ಕಳಿಸಿದ್ರು, ಇಲ್ಲ ಗಾಡಿ ಸಿಕ್ಕೊಂಡು ಹಿಂಗೆ ಪ್ರಾಬ್ಲಮ್ ಆಗೈತೆ ಅಂತೇಳಿ. ಬಟ್ ಈಗ 2 ದಿವಸ ಮಳೆ ನಿಂತಿದ್ದ ಕಾರಣಕ್ಕಾಗಿ ಗರ್ಡ್ರ್ಗಳ ಲಾಂಚನ್ನು ಕೂಡ ಸ್ಟಾರ್ಟ್ ಮಾಡಿದ್ದಾರೆ. 2 ಗರ್ಡರ್ ಲಾಂಚ್ ಆಗಿದೆ. ಇನ್ನು 8 ಗರ್ಡರ್ಗಳು ಹೊಸೂರು ರೋಡಿಗೆ ಸಂಬಂಧಪಟ್ಟಾಗ ಆಗಬೇಕಾಗತ್ತೆ. ಮತ್ತು ಈಗ ಕೆಳಗಡೆ ರೋಡ್ ಏನು ಫ್ಲೈಓವರ್ ಮುಗಿದ ಮೇಲೆ ಕೆಳಗಡೆ ಏನು ರೋಡ್ ಆಗಬೇಕಾಗತ್ತೆ ಅದ್ರದ್ದು ಕೂಡ ಕಾರ್ಯಗಳನ್ನು ತಾವು ಕೂಡ ನೋಡಿದ್ರಿ, ಗಮನಿಸಿದ್ರಿ. ಅದು ಕೂಡ ಕಾಮಗಾರಿ ಒಳ್ಳೆಯ ಹಂತದಲ್ಲಿ ಇವತ್ತು ಬಂದಿರತಕ್ಕಂಥ ನಾವು ನೋಡಿದ್ದೇವೆ. ಒಂದೇ ಹೇಳೋದು, ನಾನು ಅಧಿಕಾರಿಗಳಿಗೂ ಭಾಳ ಸ್ಪಷ್ಟವಾಗಿ ಕಾಂಟ್ರಾಕ್ಟರ್ಗೂ ಹೇಳಿದ್ದೇವೆ, ಡಿಸೆಂಬರ್ ಎಂಡ್ ಒಳಗಡೆ 2026 ಡಿಸೆಂಬರ್ ಒಳಗಡೆ ಇದನ್ನು ಬೈ ಹುಕ್ ಆರ್ ಕ್ರೂಕ್ ಮುಗಿಸ್ಬೇಕು ಅನ್ನೋಂಥ ಕಟ್ಟುನಿಟ್ಟಿನ ಆದೇಶವನ್ನು ಕೂಡ ನಾವು ಮಾಡಿದ್ದೇವೆ. ಹೀಗಾಗಿ ನಮಗೆಲ್ಲ ವಿಶ್ವಾಸ ಐತಿ. ಮತ್ತು ನಿರಂತರ ಫಾಲೋ ಅಪ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನಮ್ಗೆ ಗೊತ್ತೈತಿ ಜನರಿಗೆ ಸಾಕಷ್ಟು ಸಮಸ್ಯೆಗಳಾಗ್ತಾಯಿದ್ದಾವೆ, ತೊಂದರೆಗಳಾಗ್ತಾಯಿದ್ದಾವೆ. ಅದರ ಮಧ್ಯದಲ್ಲೂ ಕೂಡ ನಾವು ಇವತ್ತು ಅದನ್ನು ಮುಗಿಸ್ಬೇಕಾದಂಥ ಅನಿವಾರ್ಯತೆ ನಮಗೆಲ್ಲ ಐತಿ. ಹೀಗಾಗಿ ಜನರು ಇಷ್ಟು ದಿವಸ ಸಹಕಾರ ಕೊಟ್ಟಿದ್ದೀರಿ, ಇನ್ನೊಂದು 4-5 ತಿಂಗಳ ಸಹಕಾರ ತಮ್ಮದು ಇರಲಿ ಅಂತಕ್ಕಂಥ ವಿನಂತಿಯನ್ನು ಮಾಡ್ತೀವಿ. ಮತ್ತು ಎಲ್ಲೆಲ್ಲಿ ರೋಡ್ಗಳ ಸಣ್ಣ ಸಮಸ್ಯೆಗಳಿದ್ದಾವೆ ಅವನ್ನೂ ಇವತ್ತು ಐಡೆಂಟಿಫೈ ಮಾಡಿದ್ದೀವಿ. ತಕ್ಷಣ ಅಲ್ಲೇ ವೆಟ್ ಮಿಕ್ಸ್ ಹಾಕಿ ಸ್ವಲ್ಪ ರೋಲರ್ ಹೊಡೆದು ಜನರಿಗೆ ಅನುಕೂಲ ಆಗ್ತಕ್ಕಂಥ ನಿಟ್ಟಿನಲ್ಲಿ ಮಾಡಬೇಕನ್ನೋಂಥದ್ದನ್ನು ಇವತ್ತು ಅಧಿಕಾರಿಗಳಿಗೆ ಸ್ಪಷ್ಟವಾಗಿ ಹೇಳುವಂಥ ನಿರ್ದೇಶನವನ್ನು ಕೂಡ ಕೊಟ್ಟಿದ್ದೀವಿ.
ಇಲ್ಲ, ಒಂದು ರೋಡಿಗೆ ಸಂಬಂಧಪಟ್ಟಂಗೆ ಅಂದರೆ IT ಪಾರ್ಕ್ಲಿಂದ ಹಿಡ್ಕೊಂಡು ಬಸವನದ ನಮ್ಮ ಹಳೆ ಬಸ್ ಸ್ಟ್ಯಾಂಡ್ ಮಟ್ಟ ಪೂರ್ತಿ ರೋಡ್ ಕೆಲಸ ಮುಗಿದೈತೆ, CC ರೋಡ್ ಕೆಲಸ. ಅದೇ ರೀತಿ ಬಸವನದಿಂದ ಹಿಡ್ಕೊಂಡು IT ನಮ್ಮ ಚೆನ್ನಮ್ಮ ಸರ್ಕಲ್ವರೆಗೆ ರೋಡ್ ಮುಗಿಸಿದ್ದಾರೆ. ನಂತರ ಕೇಶವಪುರ ರೋಡ್ಗೆ ಸ್ಟಾರ್ಟ್ ಆಗುತ್ತೆ. ಒಂದು ಸೈಡ್ಲಿಂದ ಹಿಡ್ಕೊಂಡು ಪೂರ್ತಿ ದೇಸಾಯಿ ಸರ್ಕಲ್ ಅಲ್ಲಿ ಮಟ್ಟನೂ ಆಲ್ಮೋಸ್ಟ್ ನಿಯರ್ ಟು ಅಲ್ಲಿ ಮಟ್ಟ ಬೇಕು, ಅಲ್ಲಿಗೆ 2 ಸೈಡು ಅಲ್ಲಿ ರೋಡ್ ಮಾಡುವಂಥದ್ದಾಗಿದೆ. ತಾವು ಹೇಳ್ತಕ್ಕಂಥ ಸಂಗತಿ ನಿಜ ಐತೆ. ಅನೇಕ ಕಡೆ ಈ ಕೆಲಸದ ಕಾರಣಕ್ಕಾಗಿ, ಒತ್ತಡ ಕಾರಣಕ್ಕಾಗಿ ಪಾಟಲ್ಗಳು ಬಿದ್ದಿದ್ದಾವೆ. ಇವತ್ತು ನಾವು ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿವಿ, ಅಟ್ಲೀಸ್ಟ್ ಇಮಿಡಿಯೇಟಾಗಿ ಈಗ ನಮ್ಮದು ಮಳೆ ಐತಿ, ನೀವು ವೆಟ್ ಮಿಕ್ಸ್ ಹಾಕ್ತಿರೋ ಅಥವಾ ಕಾಂಕ್ರೀಟ್ ಹಾಕ್ತಿರೋ ಹಾಕಿ ತಕ್ಷಣ ಅವನೊಂದು ಸ್ವಲ್ಪ ಮೋಟ್ರೋಲ್ ಮಾಡಿಕೊಟ್ರು ಅಂತಂತಂದರೆ ಗಾಡಿಗಳು ಅಡ್ಡಾಡ್ಲಿಕ್ಕೆ ಅನುಕೂಲ ಆಕೋ. ಯಾಕಂದರೆ ಎಸ್ಪೆಷಲಿ ಕ್ರಾಸ್ ಆಗೋದು ನಮಗೆ ಬೈಕ್ 2 ವೀಲರ್ ಹೊಡಿತಕ್ಕಂಥ ಸವಾರರಿಗೆ ಭಾಳಷ್ಟು ತೊಂದರೆಗಳಾಗ್ತಾಯಿದ್ದಾವೆ, ಬೀಳೋದು ಆ ಥರ ಸಮಸ್ಯೆಗಳು ಬಂದಿದ್ದಾವೆ. ಹೀಗಾಗಿ ಅದನ್ನು ಕೂಡ ನಾನು ನಿದರ್ಶನ ಕೊಟ್ಟಿನಿ. ಒಂದು 2 ದಿವಸನಾಗ ಅವನ್ನೆಲ್ಲ ಸ್ವಲ್ಪ ಸರಿ ಮಾಡಿಕೊಡ್ಬೇಕು ಅನ್ನೋಂಥದ್ದು ಹೇಳಿದ್ದಾರೆ. ಈಗ ನಮ್ಮ ಸರ್ಕಲ್ ಕಾಮತ್ ಮುಂದೆ KP ಹಂಗೆ ಆಗಿದಾವ, ಯಾರೋ ತರಿಸ್ಬೇಕು. ಎಲ್ಲಿದೆ ಹೇಳ್ರಿ? ಕಾಮತ್ ಸರ್ ಚೆನ್ನಮ್ಮ ಸರ್ಕಲಿಂದ ರೈಟ್ ಸೈಡ್ ಅದು KP ಹಂಗೆ ಅದಾವ ಎಲ್ಲ ಕಡೆ. ಅಲ್ಲ, ಈಗ ಅದನ್ನು ಸದ್ಯ UG ಕೇಬಲ್ ಪ್ರೊವಿಷನ್ ಆಗೈತಿ, ಐತಲ್ಲ UG ಕೇಬಲ್ಲು ಪ್ರೊವಿಷನ್ ಆಗೈತಿ, ಮತ್ತು ಶಿಫ್ಟಿಂಗಿಗೂ ಇವ್ರ ಪ್ರೊವಿಷನ್ ಆಗೈತಿ. ಅದನ್ನು ಹಂತಕ್ಕೆ ತೊಗೊಂಡು ಬಂದ್ಮೇಲೆ ಮುಗಿಸೋಂಥ ವ್ಯವಸ್ಥೆ ಮಾಡಿ. ಅದು ಹೊಸ ಬಸ್ ಸ್ಟ್ಯಾಂಡ್ ಇದ್ರೆ ಗಟ್ಟರ್ ನೋಡಿದ್ರಲ್ಲ ಸರ್, ಅದು ಯಾಕೆ ಹಂಗೆ ಮಾಡಿದ್ದಾರೆ ನೋಡಿ? ಅದು ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಅದೇನು ಅಷ್ಟು ಸ್ಟ್ರೆಚ್ ಕಾಮಗಾರಿ ಐತೆ, ಅದು ಅವೈಜ್ಞಾನಿಕವಾಗಿರ್ತಕ್ಕಂಥ ಕಾಮಗಾರಿ ಐತೆ. ಅದ್ರಾಗ ಯಾವುದೇ ರೀತಿಯಾದಂಥ ಸೆಕೆಂಡ್ ಒಪಿನಿಯನ್ ಇಲ್ಲ. ಮಾಡಿರೋದು ಎಂಜಿನಿಯರ್ಸ್ ಅವರೇ ಅವೈಜ್ಞಾನಿಕ ಕಾಮಗಾರಿ ಮಾಡಿದರೆ ನಾಳೆ ಇಲ್ಲ, ನಾನು ಈಗ ಅದಕ್ಕೆ ಹೇಳಿದ್ದೀನಿ, ಇಂಜಿನಿಯರ್ ಮೇಲೂ ಹೇಳಿದ್ದೀನಿ, ಅಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳ ಮ್ಯಾಗೂ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ, ಈ ರೀತಿಯಾಗಿರ್ತಕ್ಕಂಥ ಕೆಲಸ ಕಾರ್ಯಗಳು ನಡೆಯಂಗಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿರ್ತಕ್ಕಂಥ ನಿರ್ದೇಶನ ಕೊಟ್ಟಿವಿ. ಯಾಕಂದರೆ ಫೀಲ್ಡ್ ಮ್ಯಾಗ ಅಧಿಕಾರಿಗಳು ಇರಲೇಬೇಕು. ಯಾಕಂದರೆ ಇಷ್ಟು ದೊಡ್ಡ ವರ್ಕ್ ನಡೆದಂಥ ಸಂದರ್ಭದಲ್ಲಿ ಮೊದಲೇ ಡಿಲೇ ಆಗಕತ್ತೈತಿ ಇವತ್ತು. ಮತ್ತು ಈ ಕಾರಣಕ್ಕಾಗಿ ಡಬಲ್ ಕೆಲಸ ಮಾಡುವಂಥದ್ದು ಆಗಂಗಿಲ್ಲ. ಈಗ ನೋಡಿ, ಒಂಥರ ಒಂದು ಕಡೆ ನ್ಯಾಷನಲ್ ವೇಸ್ಟು ಆಗುತ್ತೆ, ಎರಡನೇದು ಕಾಂಟ್ರಾಕ್ಟ್ರಿಗೂ ಲಾಸೇ. ಈಗ ಅವಂಗೆ ಅಧಿಕಾರಿಗಳಿಗೂ ಹೆವಿ ಬರ್ಡನ್, ನಮಗೂ ಬರ್ಡನ್, ನಿಮಗೂ ಬರ್ಡನ್, ಅಷ್ಟ್ರಿಗೂ ಬರ್ಡನ್ ಆಗುವಂಥದ್ದಾಗದು. ಹೀಗಾಗಿ ಇನ್ನು ಮುಂದಿನ ದಿನಮಾನಗಳಲ್ಲಿ ಏನು ಕಾಮಗಾರಿ ನಡೀತಾವ, ನಾನು ಇಂಜಿನಿಯರ್ಗೂ ಹೇಳಿದ್ದೀನಿ, ಇಬ್ಬರಿಗೂ ಹೇಳಿದ್ದೀನಿ, ನಿಮ್ಮ ಯಾರು ಕೆಳಗಡೆ ಹಂತದಲ್ಲಿ ಇರ್ತಕ್ಕಂಥ JE ಇರಲಿ AW ಯಾರ್ದಾರ ಅವ್ರು ಕಂಪಲ್ಸರಿ ನಿಂತ ಅದರ ವರ್ಕನ್ನು ನೋಡುವಂಥ ಕೆಲಸವನ್ನು ಮಾಡಬೇಕು ಅನ್ನೋಂಥದ್ದು ಕೂಡ ಅಧಿಕಾರಿಗಳು ಆಗ್ಬೇಕಾದ್ರೆ ಇವ್ರು ನೋಡಿಲ್ಲ ಅಂತ ಅರ್ಥನ ಸರ್? ಹಾಗೆ ಮಿಸ್ಟೇಕ್ ಡೆಫಿನೆಟ್ಲಿ ಇದೆ, ನೋ ಡೌಟ್. ಅಲ್ಲ, ಮಿಸ್ಟೇಕ್ ಆಗೈತೆ ಅವ್ರು. ಸಣ್ಣ ಪುಟ್ಟ ಈಗ ಹೋಲ್ ತೆಗೆದಿದ್ರು, ಅದು ಸಣ್ಣ ತೆಗೆದ್ರು, ದೊಡ್ಡ ತೆಗೆದ್ರು, ಸಣ್ಣ ಮಿಸ್ಟೇಕ್. ಇದು ಅಲ್ಲಿಂದ 100% ಅಧಿಕಾರಿಗಳ ಮಿಸ್ಟೇಕ್ ಆಗೈತಿ, ಇದ್ರಾಗ ಯಾವುದೇ ರೀತಿಯಾದಂಥ ಸಂಶಯ ಇಲ್ಲ. ಅದು ಯಾರ ಮೇಲೆ ಆಗ್ತೀರಿ ಸರ್? ಗುತ್ತಿಗೆದಾರ ಮೇಲೆ ಇಬ್ಬರೂ ರೆಸ್ಪಾನ್ಸಿಬಿಲಿಟಿ, ರೆಸ್ಪಾನ್ಸಿಬಲ್ ಇಬ್ಬರು, ಅಧಿಕಾರಿಗಳು ಹೌದು, ಗುತ್ತಿಗೆದಾರನೂ ಹೌದು. ಯಾಕಂದರೆ ಬೇರೆ ಯಾರು ಬರ್ತಾರೆ? ಗುತ್ತಿಗೆದಾರ ಡಿಸೆಂಬರ್ ಅವಧಿ ಕೊಟ್ಟಿರಿ, ಅವ್ನು ಮುಗಿಸಿ ಹೋಗ್ಬಿಡ್ತಾನೆ ಕೈ ತೊಳ್ಕೊಂಡು. ಅಧಿಕಾರಿಗಳು ಇಲ್ಲಿ ಬಂದ ಇಲ್ಲ, ಇವತ್ತು ಆಗಿದ್ದ ಕಾಮಗಾರಿ ನಾನಾ ಕಣ್ಣಾರೆ ನೋಡಿನಿ, ನೀವು ನೋಡಿರಿ. ನಾನು ಇವತ್ತು ಇನ್ಸ್ಟ್ರಕ್ಷನ್ ಕೊಟ್ಟು ಅದನ್ನು ಒಡೆದ ವಾಪಸ್ ಎಲ್ಲಿ ಒರಿಜಿನಲ್ ಡ್ರೈನ್ ಇತ್ತು ಆ ಡ್ರೈನಿಗೆ ಶಿಫ್ಟ್ ಮಾಡ್ಬೇಕು ಅನ್ನೋಂಥದ್ದು ಇವತ್ತು ಕೊಟ್ಟಿವಿ. ಮತ್ತು ಇಮಿಡಿಯೇಟ್ ಇದು ಮುಚ್ಚಬೇಕು ಅಂತ ಸ್ಟಾರ್ಟ್ ಮಾಡ್ಬೇಕು ಕೆಲಸ. ಆಮೇಲೆ ರೋಡ್ ವೈಂಡಿಂಗು ಅಲ್ಲಿ ಮಟ್ಟ ತೊಗೋಬೇಕು.